ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಕೈಕೇಯಿಯು ಮಂಥರೆಯ ದುರ್ಬೋಧನೆಗೆ ಒಳಗಾದುದು ಎಂಬ 9ನೆಯ ಸರ್ಗಕ್ಕೆ ಸ್ವಾಗತ. ಯಾವ ವ್ಯಕ್ತಿಯೇ ಆಗಲಿ, ಅವರಿಗೆ ದೇಶ, ಸಮುದಾಯ, ವ್ಯಕ್ತಿಗಳ ಮೇಲೆ ಅದೆಷ್ಟೇ ಉತ್ತಮವಾದ ಉನ್ನತವಾದ ಪ್ರೀತಿ ಇರಲಿ, ಆದರೆ ತಮ್ಮ ಸ್ವಂತ ಹಿತಕ್ಕೆ ತೊಂದರೆಯಾಗುವುದು ಎಂಬ ಅಂಶ ಒಮ್ಮೆ ತಲೆಯಲ್ಲಿ ಹುಳದಂತೆ ಹೊಕ್ಕರೆ ಇನ್ನಾದರ ಎದುರಿಗೆ ಸಮುದಾಯವೇನು, ದೇಶದ ಹಿತವು ಯಾವುದೂ ಕೂಡ ಕಣ್ಣಿಗೆ ಬೀಳುವುದಿಲ್ಲ. ವ್ಯಕ್ತಿಗೆ ತನ್ನ ಸ್ವಹಿತವೇ ಮುಖ್ಯವಾಗಿ ಬಿಡುತ್ತದೆ. ಸ್ವಹಿತಕ್ಕೆ, ಸ್ವಾರ್ಥಕ್ಕೆ ಬಲಿಯಾದ ವ್ಯಕ್ತಿ ಒಂದು ದಿನ ತನ್ನ ದೇಶವನ್ನೇ, ಸಮುದಾಯವನ್ನೇ ಹಾಳುಗೆಡವುತ್ತಾನೆ. ಆ ದೇಶ, ಸಮುದಾಯ ಇವುಗಳೆಲ್ಲವೂ ಹಾಳಾಗುವಾಗ ಅದರೊಡನೆ ತಾನೂ ಕೂಡ ಹಾಳಾಗಿ ಹೋಗುತ್ತೇನೆ ಎಂಬುದರ ಅರಿವು ವ್ಯಕ್ತಿಗೆ ಇರುವುದೇ ಇಲ್ಲ. ಇಂದಿನ ಕ್ಷಣಿಕ ಸುಖಕ್ಕಾಗಿ, ಕ್ಷಣಿಕ ಸ್ವಾರ್ಥಕ್ಕಾಗಿ ದೇಶವನ್ನು ಬಲಿಗೊಟ್ಟರೆ ನಾಳೆ ಇಡೀ ದೇಶ ಹೊತ್ತಿ ಉರಿಯಲಾರಂಭಿಸಿದರೆ ಅದರಲ್ಲಿ ತನ್ನ ಮನೆಯು ಹೊತ್ತಿ ಉರಿದು ಹೋಗುತ್ತದೆ ಎಂಬ ಅರಿವು ಆಗುವುದೇ ಇಲ್ಲ. ಮಂಥರೆಯ ಈ ಮಾತನ್ನು ಕೇಳಿದೊಡನೆಯೇ ಕೈಕೇಯಿಗೆ ಮನಸ್ಸಿನಲ್ಲಿ ಸ್ವಲ್ಪವಾಗಿ ಕೋಪವು ಅಂಕುರಿಸಿ, ಆಹಾ, ನಾನು ನನ್ನ ಸವತಿಗೆ ದಾಸಿಯಾಗಿರಬೇಕಾದ ಸಂಭವವು ಬಂದರೂ ಬರಬಹುದು ಎಂದು ಶಂಕಿಸುತ್ತಾ ಕೊನೆಗೆ ಆ ಕೋಪವೇ ಹೆಚ್ಚುತ್ತಿರಲು ಕೆಂಪಾದ ಮುಖವುಳ್ಳವಳಾಗಿ ತಡೆಯಲಾರದ ದುಃಖದಿಂದ ಉದ್ದವಾದ ನಿಟ್ಟುಸಿರನ್ನು ಬಿಟ್ಟು ಮಂಥರೆಯನ್ನು ಕುರಿತು, ಎಲೈ ಮಂಥರೆ, ನೀನು ಹೇಳಿದುದು ನಿಜ. ಈಗಲೇ ರಾಮನನ್ನು ಕಾಡಿಗೆ ಕಳುಹಿಸುವ ಪ್ರಯತ್ನವನ್ನೇ ಮಾಡಬೇಕಾದುದು ಸಹಜವು. ಹೇಗಾದರೂ ಆ ಕೆಲಸವನ್ನು ಮಾಡಿಬಿಡುವೆನು. ಭರತನಿಗೆ ಈಗಲೇ ಪಟ್ಟಾಭಿಷೇಕವನ್ನು ಮಾಡಿಸುವೆನು. ಎಲೆ ಮಂಥರೆ, ಈಗ ಅದಕ್ಕೆ ಏನು ಉಪಾಯವನ್ನು ಮಾಡಬಹುದು? ರಾಮನಿಗೆ ರಾಜ್ಯವನ್ನು ತಪ್ಪಿಸಿ ಭರತನಿಗೆ ಅಭಿಷೇಕ ಮಾಡಿಸುವುದಕ್ಕೆ ತಕ್ಕ ಯುಕ್ತಿ ಏನಾದರೂ ನಿನಗೆ ತಿಳಿದಿದ್ದರೆ ಹೇಳು ಎಂದಳು. ಇದನ್ನು ಕೇಳಿ ಪಾಪಬುದ್ಧಿಯುಳ್ಳ ಆ ಮಂಥರೆಯು ರಾಮನ ಅಭಿಷೇಕವನ್ನು, ಪಟ್ಟಾಭಿಷೇಕವನ್ನು ತಪ್ಪಿಸುವುದಕ್ಕೆ ಉಪಾಯವು ಯಾವುದೆಂದು ಯೋಚಿಸಿ, ಭಲೆ ಅಮ್ಮ ಕೈಕೇಯಿ, ಭರತನಿಗೆ ರಾಜ್ಯವನ್ನು ಕೊಡಿಸುವುದಕ್ಕೆ ಒಂದು ಉಪಾಯ ಉಂಟು. ಅದನ್ನು ಈಗ ಹೇಳುವೆನು ಕೇಳು. ಇದೇನು ನಿನಗೆ ಜ್ಞಾಪಕವಿಲ್ಲವೇ? ಅಥವಾ ಜ್ಞಾಪಕವಿದ್ದು ನನ್ನ ಬಾಯಿಯಿಂದಲೇ ಕೇಳಬೇಕೆಂದು ಮರೆಸಿಟ್ಟಿರುವೆಯೋ? ಹಾಗೆ ನನ್ನ ಬಾಯಿಯಿಂದಲೇ ಕೇಳಬೇಕೆಂಬ ಆಸೆಯು ನಿನಗಿದ್ದ ಪಕ್ಷದಲ್ಲಿ ನಾನೇ ಹೇಳುವೆನು ಕೇಳು. ಆಮೇಲೆ ನಿನ್ನ ಆಲೋಚನೆ ಇದ್ದಂತೆ ನಡೆಸು ಎಂದಳು. ಅದನ್ನು ಕೇಳಿ ಕೈಕೇಯಿಯು ಆದರದಿಂದ ಸ್ವಲ್ಪ ಮೇಲಕ್ಕೆ ಎದ್ದು, ಎಲೆ ಮಂಥರೆ, ರಾಮನಿಗೆ ರಾಜ್ಯವನ್ನು ತಪ್ಪಿಸಿ ಭರತನಿಗೆ ಕೊಡಿಸುವುದಕ್ಕೆ ತಕ್ಕ ಉಪಾಯವೇನು ಎಂದಳು. ಈ ಮಾತನ್ನು ಕೇಳಿ ಪಾಪಬುದ್ಧಿಯುಳ್ಳ ಆ ಗೂನಿಯು ರಾಮನ ಶ್ರೇಯಸ್ಸಿಗೆ ವಿಘಾತವನ್ನು ಉಂಟು ಮಾಡಬೇಕೆಂಬುದನ್ನೇ ದೃಢ ಸಂಕಲ್ಪವಾಗಿಟ್ಟುಕೊಂಡು ಕೈಕೇಯಿಯನ್ನು ಕುರಿತು, ಎಲೆ ದೇವಿ, ಹಿಂದೆ ದೇವಾಸುರ ಯುದ್ಧದಲ್ಲಿ ನಿನ್ನ ಪತಿಯಾದ ದಶರಥನು ಇಂದ್ರನ ಸಹಾಯಕ್ಕಾಗಿ ಹೊರಟಾಗ ಅನೇಕ ರಾಜರೊಡನೆ ನಿನ್ನನ್ನು ಸಂಗಡ ಕರೆದುಕೊಂಡು ಹೋಗಲಿಲ್ಲವೇ? ಹೀಗೆ ಸಪರಿವಾರನಾಗಿ ದಕ್ಷಿಣ ದಿಕ್ಕಿಗೆ ಹೊರಟು ದಂಡಕಾರಣ್ಯವನ್ನು ಸೇರಿದನು. ಅಲ್ಲಿ ತಿಮಿಧ್ವಜನೆಂಬುವನು ಅನೇಕ ಮಾಯಗಳನ್ನು ತಿಳಿದ ದೊಡ್ಡ ರಾಕ್ಷಸನು. ಆತನಿಗೆ ಶಂಬರಾಸುರನೆಂದು ಹೆಸರು. ಅವನು ಅನೇಕಾವರ್ತಿ ದೇವತೆಗಳೊಡನೆ ಯುದ್ಧ ಮಾಡಿ ಅವರೆಲ್ಲರನ್ನೂ ಜಯಿಸಿ ಕೊನೆಗೆ ಇಂದ್ರನೊಡನೆಯೂ ಯುದ್ಧಕ್ಕೆ ನಿಂತನು. ಈ ದೊಡ್ಡ ಯುದ್ಧದಲ್ಲಿ ಬಾಣಗಳಿಂದ ಹೊಡೆಯಲ್ಪಟ್ಟವರು, ಖಡ್ಗಾದಿ ಆಯುಧಗಳಿಂದ ಕತ್ತರಿಸಲ್ಪಟ್ಟವರು ರಾತ್ರಿಯಲ್ಲಿ ತಮ್ಮ ಬಿಡಾರಗಳನ್ನು ಸೇರಿ ಮಲಗಿರುವಾಗ ಆ ರಾಕ್ಷಸನ ಕಡೆಯವರೆಲ್ಲರೂ ಬಂದು ಅವರನ್ನು ಕೊಲ್ಲುತ್ತಿದ್ದರು. ಈ ಸಂದರ್ಭದಲ್ಲಿ ನಿನ್ನ ಗಂಡನಾದ ದಶರಥನು ಅವರೊಡನೆ ಯುದ್ಧಕ್ಕೆ ನಿಂತನು. ಆ ಯುದ್ಧ ಕಾಲದಲ್ಲಿ ಆತನಿಗೆ ಮೈಯೆಲ್ಲವೂ ಜರ್ಜರಿತವಾಗುವಂತೆ ರಾಕ್ಷಸರೆಲ್ಲರೂ ಒಟ್ಟುಗೂಡಿ ನಾನಾ ವಿಧವಾದ ಶಸ್ತ್ರಾಸ್ತ್ರಗಳಿಂದ ಗಾಯಪಡಿಸಿದರು. ಕೊನೆಗೆ ದಶರಥನು ಮೂರ್ಛೆ ಬಿದ್ದು ರಥದ ಮೇಲೆಯೇ ಮಲಗಿದನು.
ಆಗ ನೀನು ಆತನಿಗೆ ಸಾರಥ್ಯವನ್ನು ಮಾಡುತ್ತಿದ್ದವಳಾದುದರಿಂದ ಮೂರ್ಛಿತನಾಗಿದ್ದ ಆ ದಶರಥನನ್ನು ಯುದ್ಧ ಭೂಮಿಯಿಂದ ತಪ್ಪಿಸಿ ಕರೆದುಕೊಂಡು ಹೋಗಿ ಆತನಿಗೆ ಶೈತ್ಯೋಪಚಾರಗಳನ್ನು ಮಾಡುತ್ತಿದ್ದೆ. ಅಲ್ಲಿಗೂ ರಾಕ್ಷಸರು ಬೆನ್ನಟ್ಟಿ ಬಂದು ಆತನ ಮೇಲೆ ಬಾಣಗಳನ್ನು ಪ್ರಯೋಗಿಸುವುದಕ್ಕೆ ಆರಂಭಿಸಿದರು. ಅದನ್ನು ನೀನು ತಪ್ಪಿಸಿ ರಥವನ್ನು ಬೇರೊಂದು ಕಡೆಗೆ ನಡೆಸಿಕೊಂಡು ಹೋಗಿ ನಿನ್ನ ಪತಿಯ ಪ್ರಾಣರಕ್ಷಣೆಯನ್ನು ಮಾಡಿದೆ. ಎಲೆ ಮಂಗಳಾಂಗಿ, ಹೀಗೆ ನೀನು ಎರಡಾಮರ್ತಿಯು ಆತನಿಗೆ ಸಂಭವಿಸಿದ ಅಪಮೃತ್ಯುವನ್ನು ತಪ್ಪಿಸಿದುದಕ್ಕಾಗಿ ಅವನು ನಿನ್ನಲ್ಲಿ ಪ್ರಸನ್ನನಾಗಿ 2 ವರಗಳನ್ನು ಕೇಳಿಕೊಳ್ಳುವ ಹಾಗೆ ನಿನಗೆ ಹೇಳಿದ್ದನು. ಆಗ ನೀನು ಆ ವರಗಳನ್ನು ಅವಶ್ಯವಿದ್ದಾಗ ಕೇಳಿ ತೆಗೆದುಕೊಳ್ಳುವುದಾಗಿ ಹೇಳಿದೆ. ಅದಕ್ಕೆ ಅವನು ಹಾಗೆಯೇ ಆಗಲೆಂದು ಒಪ್ಪಿಕೊಂಡಿರುವನು. ಈ ವಿಷಯವೆಲ್ಲವನ್ನು ನೀನೇ ನನಗೆ ಹಿಂದೆ ಯಾವಾಗಲೂ ಒಂದು ಸಲ ಹೇಳಿರುವೆ. ನಾನು ಅದನ್ನು ಕಣ್ಣಾರೆ ನೋಡಿದವಳಲ್ಲ. ನಿನ್ನಲ್ಲಿ ನನಗಿರುವ ಪ್ರೇಮಾತಿಶಯದಿಂದಲೂ ಈಗಲೂ ಮರೆಯದೆ ಸ್ಮರಣೆಯಲ್ಲಿ ಇಟ್ಟುಕೊಂಡಿರುವೆನು. ಈಗ ದಶರಥನು ರಾಮಾಭಿಷೇಕಕ್ಕಾಗಿ ಬೇಕಾದ ಸನ್ನಾಹಗಳೆಲ್ಲವನ್ನೂ ಮಾಡಿಕೊಂಡಿರುವನು. ಆ ಪ್ರಯತ್ನವನ್ನು ನೀನು ಇದರಿಂದ ತಪ್ಪಿಸಬಹುದು. ಈಗ ಆ 2 ವರಗಳನ್ನು ಯಾಚಿಸು. ಅವುಗಳಲ್ಲಿ ಒಂದಕ್ಕೆ ಭರತನಿಗೆ ಅಭಿಷೇಕ ಮಾಡಬೇಕೆಂದು, ಮತ್ತೊಂದಕ್ಕೆ ರಾಮನನ್ನು 14 ವರ್ಷಗಳವರೆಗೆ ಕಾಡಿಗೆ ಕಳುಹಿಸಬೇಕೆಂದು ನಿನ್ನ ಗಂಡನನ್ನು ಕೇಳು. ರಾಮನನ್ನು ದೇಶಭ್ರಷ್ಟನಾಗಿ ಮಾಡಿಬಿಟ್ಟರೆ ಅಷ್ಟರೊಳಗಾಗಿ ಪ್ರಜೆಗಳಿಗೆ ನಿನ್ನ ಮಗನಾದ ಭರತನ ಮೇಲೆ ಸಂಪೂರ್ಣವಾದ ಅನುರಾಗವು ಬೇರೂರುವುದು. ಆಮೇಲೆ ರಾಮನು ಹಿಂತಿರುಗಿ ಬಂದು ರಾಜ್ಯಕ್ಕಾಗಿ ಎಷ್ಟು ಪಾಡು ಪಟ್ಟರೂ ಪ್ರಜೆಗಳಿಗೆ ಆತನಲ್ಲಿ ಅನುರಾಗವು ಹುಟ್ಟದು. ಅವನ ಪ್ರಯತ್ನವೆಲ್ಲವೂ ವಿಫಲವಾಗಿ ಭರತನಿಗೆ ರಾಜ್ಯವು ಸ್ಥಿರಪಡುವುದು. ಈಗ ನಾನು ನಡೆಸಬೇಕಾಗಿದ್ದ ಉಪಾಯವನ್ನು ಮಾತ್ರ ತಿಳಿಸಿದನು. ಆದರೆ ಈ ಪ್ರಯತ್ನವನ್ನು ಕೈಗೂಡಿಸಿಕೊಳ್ಳುವುದಕ್ಕೂ ತಕ್ಕ ದಾರಿಯನ್ನು ಸೂಚಿಸುವೆನು, ಕೇಳು. ನೀನು ಈಗಲೇ ಬಹುಕೋಪಗೊಂಡವಳಂತೆ ನಟಿಸುತ್ತಾ ಕೋಪಗ್ರಹಕ್ಕೆ ಹೋಗಿ ಕೊಳೆ ಬಟ್ಟೆಯನ್ನುಟ್ಟು ಬರೀ ನೆಲದ ಮೇಲೆ ಮಲಗಿರು. ದಶರಥನು ನಿನ್ನ ಬಳಿಗೆ ಬಂದಾಗ ಮಿತಿಮೀರಿದ ದುಃಖವನ್ನು ತೋರಿಸುತ್ತಾ ಆತನನ್ನು ಕಣ್ಣೆತ್ತಿಯೂ ನೋಡಬೇಡ. ಆತನಿಗೆ ಮುಖಗೊಟ್ಟು ಮಾತನ್ನೇ ಆಡಬೇಡ. ಸ್ವಾಭಾವಿಕವಾಗಿ ನಿನ್ನ ಗಂಡನಿಗೆ ಇತರ ಪತ್ನಿಯರಲ್ಲಿ ಇರುವುದಕ್ಕಿಂತಲೂ ನಿನ್ನಲ್ಲಿ ಹೆಚ್ಚು ಪ್ರೀತಿ ಇರುವುದೇನೋ ನಿಜವು. ಆದುದರಿಂದ ನಿನ್ನಲ್ಲಿ ಅವನಿಗೆ ಯಾವ ವಿಧದಿಂದಲೂ ಕೋಪ ಉಂಟಾಗಲಾರದು. ಆತನು ನಿನ್ನ ಸಮೀಪಕ್ಕೆ ಬಂದೊಡನೆಯೇ ಗಟ್ಟಿಯಾಗಿ ಅಳುವುದಕ್ಕೆ ಆರಂಭಿಸು. ನಿನ್ನಲ್ಲಿ ಆತನಿಗಿರುವ ಪ್ರೀತಿಯನ್ನು ನೋಡಿದರೆ ನಿನಗಾಗಿ ಅವನು ಅಗ್ನಿಪ್ರವೇಶವನ್ನು ಮಾಡುವುದಕ್ಕೂ ಅಂಜುವವನಲ್ಲ. ನಿನ್ನಲ್ಲಿ ಆತನಿಗೆ ಕೋಪವೆಂಬುದು ಎಂದಿಗೂ ಹುಟ್ಟದು. ನಿನ್ನ ಮಾತನ್ನು ಅವನು ಸ್ವಲ್ಪವೂ ಮೀರತಕ್ಕವನಲ್ಲ. ನಿನ್ನ ಕೋಪವನ್ನು ನೋಡಿ ಆತನು ಸ್ವಲ್ಪವೂ ಸಹಿಸಲಾರನು. ನಿನ್ನನ್ನು ಸಂತೋಷಪಡಿಸುವುದಕ್ಕಾಗಿ ಆತನು ತನ್ನ ಪ್ರಾಣವನ್ನಾದರೂ ಬಿಟ್ಟು ಬಿಡುವನು. ಎಲೈ ಮಂದಬುದ್ಧಿಯುಳ್ಳವಳೇ, ನಿನ್ನ ಶಕ್ತಿಯನ್ನೇ ನೀನು ಅರಿಯೆ. ರಾಜನು ನಿನ್ನನ್ನು ಸಮಾಧಾನಪಡಿಸುವುದಕ್ಕಾಗಿ ಬೇಕಾದಷ್ಟು ರತ್ನಾಭರಣಗಳನ್ನು, ಸುವರ್ಣಗಳನ್ನು, ಇನ್ನೂ ನಾನಾ ವಿಧದ ಉತ್ತಮ ಪದಾರ್ಥಗಳನ್ನು ಕೊಡುವುದಕ್ಕೆ ಬರುವನು. ಅದರಲ್ಲಿ ನೀನು ಸ್ವಲ್ಪವೂ ಆಸೆಯನ್ನು ತೋರಿಸಕೂಡದು. ಹಿಂದೆ ನಡೆದ ದೇವಾಸುರ ಯುದ್ಧದಲ್ಲಿ ಆತನು ನಿನಗೆ ಕೊಟ್ಟಿರುವ ವರಗಳನ್ನೇ ಈಗ ಕೊಡಬೇಕೆಂದು ಕೇಳು. ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡ. ನಿನ್ನ ಕೋರಿಕೆಯು ಕೈಗೂಡುವಂತೆ ಪ್ರಯತ್ನಿಸು. ದಶರಥನು ಯಾವಾಗ ತಾನಾಗಿ ನಿನ್ನ ಸಮೀಪಕ್ಕೆ ಬಂದು ತನ್ನ ಕೈಯಿಂದಲೇ ನಿನ್ನನ್ನು ಎತ್ತಿ ಕುಳ್ಳಿರಿಸಿ ಆ ವರಗಳನ್ನು ಕೊಡುವುದಾಗಿ ಸತ್ಯ ಮಾಡಿಕೊಡುವನೋ, ಅಂದರೆ ಆಣೆಯಿಟ್ಟು ಹೇಳುವನೋ, ಆಗಲೇ ನೀನು ಏಳಬೇಕು. ಅವನ ಬಾಯಿಂದಲೇ ಅವನನ್ನು ಕಟ್ಟಿಹಾಕಿ ಆಮೇಲೆ ಆ 2 ವರಗಳಲ್ಲಿ ಒಂದಕ್ಕೆ ರಾಮನನ್ನು 14 ವರ್ಷಗಳವರೆಗೆ ಕಾಡಿಗೆ ಕಳುಹಿಸಬೇಕೆಂದು ಕೇಳು. ಹೀಗೆ ರಾಮನನ್ನು 14 ವರ್ಷಗಳವರೆಗೆ ಕಾಡಿನಲ್ಲಿರುವ ಹಾಗೆ ಮಾಡಿಬಿಟ್ಟರೆ ಅಷ್ಟರೊಳಗಾಗಿ ಭರತನಿಗೆ ರಾಜ್ಯವು ಸ್ಥಿರಪಟ್ಟೇ ಹೋಗುವುದು. ಪ್ರಜೆಗಳಿಗೂ ಆತನಲ್ಲಿ ಪೂರ್ಣವಾದ ಪ್ರೇಮ ಉಂಟಾಗಿ ಬಿಡುವುದು. ಸೈನ್ಯಗಳೆಲ್ಲವೂ ಆತನಿಗೆ ವಶವಾಗುವವು. ಆಮೇಲೆ ರಾಮನು ಹಿಂತಿರುಗಿ ಬಂದರೂ ಆತನಿಗೆ ರಾಜ್ಯವು ಸಿಕ್ಕದು. ಮುಂದಕ್ಕೂ ಭರತನೇ ರಾಜಾಧಿರಾಜನಾಗಿ ರಾಜ್ಯವನ್ನು ಆಳುತ್ತಿರುವನು. ರಾಮನು ಪುನಃ ಹಿಂತಿರುಗಿ ಕಾಡಿಗೆ ಹೋಗಬೇಕಾಗುವುದು.
ಎಲೈ ಕೈಕೇಯಿ, ಮುಖ್ಯವಾದ ಒಂದಂಶವನ್ನು ಮಾತ್ರ ಮನಸ್ಸಿನಲ್ಲಿ ಚೆನ್ನಾಗಿ ಜ್ಞಾಪಕವಿಟ್ಟುಕೊಂಡಿರು. ಭರತನಿಗೆ ಪಟ್ಟವನ್ನು ಕಟ್ಟಿಸುವುದರಿಂದ ಮಾತ್ರವೇ ಪ್ರಯೋಜನವಿಲ್ಲ. ಮೊದಲು ರಾಮನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿಸಿದ ಹೊರತು ಭರತನಿಗೆ ರಾಜ್ಯವು ಸ್ಥಿರಪಡದು. ಅವನ ಕೋರಿಕೆಗಳೆಲ್ಲವೂ ವಿಫಲವಾಗುವವು. ನಾನು ಹೇಳಿದಂತೆ ರಾಮನನ್ನು ಮಾತ್ರ ನೀನು ಕಾಡಿಗೆ ಓಡಿಸಿಬಿಟ್ಟರೆ ಆಮೇಲೆ ಆತನ ಹೆಸರೇ ಇರದು. ಆ ರಾಮನು ಇನ್ನು ಮುಂದೆ ರಾಮನೊಬ್ಬನಾಗಿಯೇ ಇರಬೇಕೇ ಹೊರತು ಅವನನ್ನು ಕಣ್ಣೆತ್ತಿಯೂ ನೋಡುವವರಿಲ್ಲ. ಆಮೇಲೆ ರಾಜ್ಯವು ನಿಷ್ಕಂಟಕವಾಗುವುದರಿಂದ ಭರತನು ರಾಜಾಧಿರಾಜನಾಗಿ ನೆಮ್ಮದಿಯಿಂದ ಇರಬಹುದು. ನಿನ್ನ ಮಗನೇನು ಸಾಮಾನ್ಯನೆಂದು ತಿಳಿಯಬೇಡ, ಬಹಳ ಬುದ್ಧಿವಂತನು. ರಾಮನು ಕಾಡಿನಿಂದ ಹಿಂತಿರುಗಿ ಬರುವಷ್ಟರೊಳಗಾಗಿ ಅವನು ತನ್ನ ಮೂಲ ಬಲವನ್ನು ಮಿತ್ರ ಬಲವನ್ನು ಹೆಚ್ಚಿಸಿಕೊಂಡು ಪೂರ್ಣವಾದ ಪ್ರಜಾನುರಾಗವನ್ನು ಸಂಪಾದಿಸಿ ರಾಜ್ಯದಲ್ಲಿ ಸ್ಥಿರಪಡುವನು. ನಿನ್ನ ಕೋರಿಕೆಗಳನ್ನು ತೀರಿಸಿಕೊಳ್ಳುವುದಕ್ಕೆ ಇದಕ್ಕಿಂತಲೂ ಬೇರೆ ಅವಕಾಶವೂ ಸಿಕ್ಕದು. ಈಗ ನೀನು ಭಯದಿಂದ ಹಿಂಜರಿದರೆ ಕೆಲಸವೇ ಕೆಡುವುದು. ಸ್ವಲ್ಪವೂ ಭಯಪಡದೆ ರಾಮನನ್ನು ಕಾಡಿಗೆ ಕಳುಹಿಸಿ ಭರತನಿಗೆ ಪಟ್ಟವನ್ನು ಕಟ್ಟಬೇಕು ಎಂದು ಧೈರ್ಯವಾಗಿ ಹಠ ಹಿಡಿದು ಈಗ ರಾಜನು ಮಾಡಿರುವ ಪ್ರಯತ್ನವನ್ನು ತಪ್ಪಿಸು ಎಂದಳು. ಹೀಗೆ ಮಂಥರೆಯು ಕೈಕೇಯಿಗೆ ಪ್ರತಿಕೂಲವಾದ ಕಾರ್ಯಗಳನ್ನೇ ಅನುಕೂಲಗಳಾಗಿರುವಂತೆ ತಿಳಿಸಿ ದುರ್ಬೋಧನೆಯನ್ನು ಮಾಡಲು ಅವೆಲ್ಲವನ್ನು ಕೈಕೇಯಿಯು ನಿಜವೆಂದೇ ಗ್ರಹಿಸಿದಳು. ಅವಳ ಮನಸ್ಸು ಸಂಪೂರ್ಣವಾಗಿ ಕದಲಿತು. ಕೈಕೇಯಿಗೆ ಮಂಥರೆಯ ಮಾತಿನಲ್ಲಿಯೇ ಪೂರ್ಣವಾದ ನಂಬಿಕೆಯುಂಟಾಯಿತು. ಮಂಥರೆಯು ತೋರಿಸಿಕೊಟ್ಟ ಉಪಾಯಕ್ಕಾಗಿ ಅವಳ ಮನಸ್ಸಿನಲ್ಲಿ ಸಂತೋಷವೂ ಆಶ್ಚರ್ಯವೂ ನೆಲೆಗೊಂಡಿತು. ಇವಳು ಹಿಂದೆ ಯಾವಾಗಲೂ ಅನುಚಿತವಾದ ಮಾರ್ಗದಲ್ಲಿ ಪ್ರವರ್ತಿಸಿದವಳಲ್ಲ. ಯಾವ ವಿಷಯವನ್ನಾದರೂ ಯುಕ್ತ ವಿವೇಚನೆಯಿಂದ ಚೆನ್ನಾಗಿ ಪರೀಕ್ಷಿಸಿ ನೋಡದೆ ಬಿಡಳು. ಅಂತಹವಳು ಈಗ ಆ ಗೂನಿಯ ದುರ್ಬೋಧನೆಗೊಳಪಟ್ಟು ಬೆದರಿದ ಕುದುರೆಯಂತೆ ತಪ್ಪು ದಾರಿಯನ್ನು ಹಿಡಿದು ಓಡುವುದಕ್ಕೆ ಆರಂಭಿಸಿದಳು. ಹೀಗೆ ತನಗೆ ಪ್ರತಿಕೂಲವಾದ ಕಾರ್ಯವನ್ನೇ ಅನುಕೂಲವೆಂಬ ಭ್ರಾಂತಿಯಿಂದ ಮಂಥರೆಯ ಮಾತಿಗೆ ಮರುಳಾಗಿ ಸಂತೋಷಗೊಂಡು ಅವಳನ್ನು ಕುರಿತು, ಎಲೆ ಮಂಥರೆ, ನಿನ್ನ ಮಹಿಮೆಯು ನನಗೆ ಇದುವರೆಗೆ ತಿಳಿಯದೇ ಹೋಯಿತು. ನೀನು ಹೇಳಿದ ಅತ್ಯುತ್ತಮವಾದ ಬುದ್ಧಿವಾದಗಳೆಲ್ಲವನ್ನು ನಾನು ವಿಪರೀತವಾಗಿ ಎಣಿಸಿದ್ದೆನು. ಪ್ರಾಯಕವಾಗಿ ಕುಬ್ಜರಾದವರು ಬಹಳ ತಂತ್ರಿಗಳೆಂದು ಲೋಕಪ್ರಸಿದ್ಧಿಯುಂಟು. ಅಂತಹವರಲ್ಲಿಯೂ ನಿನ್ನನ್ನು ಮೀರಿಸಿದವರೊಬ್ಬರೂ ಇಲ್ಲ. ನಿನ್ನ ಬುದ್ಧಿಯೇ ಬುದ್ಧಿ. ಪೂರ್ವಾಪರಗಳನ್ನು ವಿಚಾರಿಸಿ ಕಾರ್ಯಗಳನ್ನು ನಿಶ್ಚಯಿಸುವುದರಲ್ಲಿ ನಿನ್ನ ಸಾಮರ್ಥ್ಯವು ಯಾರಿಗುಂಟು? ಎಲೆ ಸಖಿ, ನನಗೆ ಎಷ್ಟು ನೆಂಟರಿದ್ದರೇನು, ಎಷ್ಟು ಮಂದಿ ಪರಿಜನರಿದ್ದರೇನು? ನೀನೊಬ್ಬಳೇ ನನಗೆ ನಿಜವಾದ ಮೇಲನ್ನು ಕೋರುವವಳು. ನಿನಗೊಬ್ಬಳಿಗೆ ಮಾತ್ರವೇ ನನ್ನ ಕಾರ್ಯದಲ್ಲಿ ಸಂಪೂರ್ಣವಾದ ಅಕ್ಕರೆ ಇರುವುದು. ನನ್ನ ಭಾಗ್ಯಕ್ಕೆ ನಿನ್ನನ್ನು ದೇವರಂತೆಯೇ ಎಣಿಸಬೇಕಾಗಿದೆ. ಈ ಸಮಯದಲ್ಲಿ ನೀನಿಲ್ಲದಿದ್ದರೆ ರಾಜನು ರಾಮನಿಗೆ ಪಟ್ಟವನ್ನು ಕಟ್ಟಿ ನನ್ನನ್ನು ಪೂರ್ಣವಾಗಿ ಕೆಡಿಸಿಯೇ ಬಿಡುತ್ತಿದ್ದನಲ್ಲವೇ? ಲೋಕದಲ್ಲಿ ಅಂಗಹೀನರಾಗಿಯೂ ಕುರೂಪಿಗಳಾಗಿಯೂ ಇರುವವರು ಎಷ್ಟೋ ಮಂದಿಯುಂಟು. ಅಸಹ್ಯಕರವಾದ ಅವರ ರೂಪವು ನೋಡುವುದಕ್ಕೆ ಎಷ್ಟೋ ಭಯಂಕರವಾಗಿರುವುದು. ನಿನ್ನ ವಿಷಯವಾದರೂ ಹಾಗಲ್ಲ. ಗಾಳಿಯಿಂದ ಬಗ್ಗಿಸಲ್ಪಟ್ಟ ತಾವರೆ ಬಳ್ಳಿಯಂತೆ ಏನೋ ವಾತದೋಷದಿಂದ ನಿನ್ನ ಬೆನ್ನು ಸ್ವಲ್ಪ ಬಗ್ಗಿ ಹೋಗಿದ್ದರು ನಿನಗೆ ಅದು ಒಂದು ಅಂದವಾಗಿಯೇ ಇರುವುದು. ನಿನ್ನ ಆಕಾರವು ನೋಡುವವರಿಗೆ ಎಷ್ಟೋ ರಮ್ಯವಾಗಿ ಕಾಣುವುದು. ಎಲೆ ಸುಂದರಾಂಗಿ, ನಿನ್ನ ಒಂದೊಂದು ಅವಯವಗಳ ಸೌಂದರ್ಯವನ್ನು ನಾನೇನು ಹೇಳಲಿ? ನಿನ್ನ ಎದೆಯು ಮಹೋನ್ನತವಾದ ನಿನ್ನ ಹೆಗಲಿನೊಡನೆ ಹೋರಾಡುವಂತೆ ಆ ಹೆಗಲಿಗೆ ಸಮವಾಗಿ ಉಬ್ಬಿಕೊಂಡಿರುವುದು. ಅದರ ಕೆಳಗೆ ಅಂದವಾದ ಹೊಕ್ಕುಳಿಂದ ಕೂಡಿದ ನಿನ್ನ ಉದರ ಪ್ರದೇಶವು ಆ ಎದೆಯ ಮಹೋನ್ನತಿಯನ್ನು ನೋಡಿ ನಾಚಿಕೆಗೊಂಡು ಕುಗ್ಗಿ ಹೋದಂತೆ ಬಹಳ ಕೃಶವಾಗಿರುವುದು. ತುಂಬಿದ ನಿನ್ನ ಜಘನವು, ಉಬ್ಬಿದ ಸ್ತನಗಳು, ಪೂರ್ಣ ಚಂದ್ರನಂತೆ ಹೊಳೆಯುವ ನಿನ್ನ ಮುಖವು ನಿನ್ನ ಅಸಾಧಾರಣ ಸೌಂದರ್ಯಕ್ಕೆ ಸೂಚಕಗಳಾಗಿರುವವು. ಇನ್ನು ನಿನ್ನ ಅಂದವನ್ನು ಏನೆಂದು ಹೇಳಲಿ? ನಿನ್ನ ಜಘನ ಪ್ರದೇಶದಲ್ಲಿ ಕಿರುಗೆಜ್ಜೆಗಳಿಂದ ಗಲಗಲನೆ ಧ್ವನಿ ಮಾಡುತ್ತಲಿರುವ ಕಾಂಚಿ ಧಾಮವು
ಅತ್ತಿತ್ತ ಹೋಗುವವರನ್ನು ತನ್ನ ಕಡೆಗೆ ಕೂಗಿ ಕರೆಯುವಂತಿರುವುದು. ನಿನ್ನ ಮೊಣಕಾಲುಗಳೆರಡು ಒಂದಕ್ಕೊಂದಕ್ಕೆ ಸ್ವಲ್ಪವೂ ವ್ಯತ್ಯಾಸವಿಲ್ಲದೆ ಸಮನಾಗಿರುವವು. ಉದ್ದವಾದ ನಿನ್ನ ಕಾಲುಗಳೆರಡು ನಿನಗೆ ಎಷ್ಟೋ ಅಂದವನ್ನು ಕೊಡುತ್ತಿರುವವು. ಎಲೆ ಸಖಿ, ನೀನು ಬಿಳಿ ದುಕೂಲವನ್ನುಟ್ಟು ವಿಸ್ತಾರವಾದ ನಿನ್ನ ತೊಡೆಗಳನ್ನು ಅಲುಗಿಸುತ್ತಾ ನನ್ನ ಮುಂದೆ ನಡೆಯುತ್ತಿದ್ದರೆ ರಾಜಹಂಸೆಯಂತೆಯೇ ಶೋಭಿಸುವೆ. ನಿನ್ನ ರೂಪಾತಿಶಯವು ಹಾಗಿರಲಿ. ನಿನ್ನ ಅದ್ಭುತವಾದ ಬುದ್ಧಿಶಕ್ತಿಯನ್ನು ಏನೆಂದು ಹೇಳಲಿ. ಪ್ರಸಿದ್ಧ ಮಾಯಾವಿಯಾದ ಶಂಬರಾಸುರನಲ್ಲಿ ಕಾಣುತ್ತಿದ್ದ ಸಾವಿರಾರು ಮಾಯೆಗಳು ನಿನ್ನಲ್ಲಿ ಇರುವವು. ಅಷ್ಟು ಮಾತ್ರವೇ ಅಲ್ಲ, ಲೋಕದಲ್ಲಿರುವ ಇತರ ವಿಧವಾದ ಸಾವಿರಾರು ಲೌಕಿಕ ಮಾಯೆಗಳನ್ನು ನೀನು ಚೆನ್ನಾಗಿ ಬಲ್ಲೆ. ರಥದ ಮೂತಿಯಂತೆ ಉದ್ದವಾಗಿ ಉಬ್ಬಿ ಕಾಣುತ್ತಿರುವ ಆ ನಿನ್ನ ಎದೆಯ ಗಂಟು ನೋಡುವವರ ಕಣ್ಣಿಗೆ ಒಂದು ಸೊಗಸನ್ನು ಬೀರುತ್ತಿರುವುದು. ನಿನ್ನ ಅಪಾರವಾದ ಬುದ್ಧಿಯು, ನೀನು ತಿಳಿದಿರುವ ರಾಜನೀತಿಗಳು, ನಿನ್ನ ವಿಚಿತ್ರವಾದ ಮಾಯೆಗಳು ಒಳಗೆ ತುಂಬಿಕೊಂಡಿರುವುದರಿಂದಲೇ ಸ್ಥಳ ಸಂಕೋಚದಿಂದ ಈ ನಿನ್ನ ಅವಯವವು ಉಬ್ಬಿಕೊಂಡಿರುವುದೆಂದು ಊಹಿಸಬೇಕಾಗಿದೆ. ಎಲೆ ಕುಬ್ಜೆ, ಭರತನು ಪಟ್ಟಾಭಿಷಿಕ್ತನಾಗಿ ರಾಮನು ಕಾಡಿಗೆ ಕಳುಹಿಸಲ್ಪಟ್ಟೊಡನೆಯೇ ಈ ನಿನ್ನ ಗಂಟಿಗೆ ಒಂದು ಬಂಗಾರದ ಮಾಲಿಕೆಯನ್ನಿಟ್ಟು ಅಲಂಕರಿಸುವೆನು. ಈಗ ನಾನು ಉದ್ದೇಶಿಸಿರುವ ಕಾರ್ಯವು ಕೈಗೂಡಿದೊಡನೆಯೇ ಪುಟ ಹಾಕಿದ ಉತ್ತಮವಾದ ಅಪರಂಜಿಯ ಬಂಗಾರದಿಂದ ಈ ನಿನ್ನ ಗಂಟನ್ನು ಅಂದರೆ ಬೆನ್ನಿನ ಗಂಟನ್ನು ಅಲಂಕರಿಸುವೆನು. ಮತ್ತು ನಿನ್ನ ಮುಖಕ್ಕೆ ಬಂಗಾರದ ತಿಲಕವೊಂದನ್ನು ಮಾಡಿಸಿ ಇಡುವೆನು. ಇನ್ನು ನಿನ್ನ ಅವಯವಗಳಿಗೆಲ್ಲ ಉತ್ತಮವಾದ ಅನೇಕ ಭೂಷಣಗಳನ್ನು ಮಾಡಿಸಿ ಹಾಕುವೆನು. ನಿನ್ನ ಈ ಗೂನಿನ ಮೇಲೆ ಘಮಘಮಿಸುತ್ತಲಿರುವ ಗಂಧವನ್ನು ತೊಡೆಯುವೆನು. ಹೀಗೆ ನಾನು ಮಾಡಿಸಿಕೊಟ್ಟ ದಿವ್ಯಾಭರಣಗಳನ್ನು ತೊಟ್ಟು ದುಕೂಲಗಳನ್ನುಟ್ಟು ನೀನು ಬೀದಿಯಲ್ಲಿ ಸಂಚರಿಸುತ್ತಿದ್ದರೆ ದೇವತಾ ಸ್ತ್ರೀಯಂತೆಯೇ ಕಾಣುವೆ. ಪೂರ್ಣ ಚಂದ್ರನೊಡನೆ ಹೋರಾಡುವಂತಿರುವ ನಿನ್ನ ಮುಖದಿಂದ 4 ದಿಕ್ಕುಗಳಿಗೂ ಕಳೆಯೇರಿಸುತ್ತಾ ನೀನು ಅಲ್ಲಲ್ಲಿ ತಿರುಗುತ್ತಿರುವಾಗ ನನ್ನ ಸವತಿಯರೆಲ್ಲರೂ ನಿನ್ನನ್ನು ನೋಡಿ ಮನಸ್ಸಿನಲ್ಲಿ ಮಾತ್ಸರ್ಯವನ್ನು ಹೊಂದದಿರಲಾರರು. ಆಗ ಅವರನ್ನು ನೀನು ಲಕ್ಷ್ಯ ಮಾಡದೆ ಹೆಮ್ಮೆಯಿಂದ ಕಣ್ಣೆತ್ತಿಯೂ ನೋಡದೆ ಸಂಚರಿಸಬಹುದು. ನೀನು ನನಗೆ ಎಡೆಬಿಡದೆ ಪಾದಸೇವೆಯನ್ನು ಮಾಡುವಂತೆಯೇ ನಿನಗೂ ಆಗ ಅನೇಕ ಕುಬ್ಜೆಯರು ಸರ್ವಾಲಂಕಾರ ಭೂಷಿತರಾಗಿ ಬಂದು ಪಾದಸೇವೆಯನ್ನು ಮಾಡುವರು ಎಂದಳು. ಹೀಗೆ ಆಕೆ ಹೇಗೇ ಇರಲಿ ತನಗೆ ಅನುಕೂಲವಾಗುವಂತಹ ಮಾತನ್ನು ಹೇಳಿದಳು ಎಂದರೆ ಆಕೆ ಸರ್ವಾಂಗ ಸುಂದರಿಯಂತೆ ಕಾಣುವುದು ಕುತ್ಸಿತ ಜನಗಳಿಗೆ ಸಹಜವಾದದ್ದೇ. ಹೀಗೆ ಕೈಕೇಯಿಯು ತನ್ನನ್ನು ಕುರಿತು ಬಹಳವಾಗಿ ಸ್ತೋತ್ರ ಮಾಡುತ್ತಾ ವೇದಿಕೆಯಲ್ಲಿ ಜ್ವಲಿಸುತ್ತಿರುವ ಅಗ್ನಿ ಶಿಖೆಯಂತೆ ಹಾಸಿಗೆಯ ಮೇಲೆ ಮಲಗಿರಲು ಅವಳನ್ನು ನೋಡಿ ಮಂಥರೆಯು, ಎಲೆ ಮಂಗಳಾಂಗಿ, ಪ್ರವಾಹವು ಇಳಿದು ಹೋದ ಮೇಲೆ ಸೇತುವೆಯನ್ನು ಕಟ್ಟುವಂತೆ ಈಗ ನೀನು ತಾಮಸ ಮಾಡಿದರೆ ಕೆಲಸವೇ ಕೆಡುವುದು. ಏಳು ಏಳು, ಈಗಲೇ ಹೋಗಿ ಕೋಪಗ್ರಹವನ್ನು ಸೇರಿ ರಾಜನನ್ನು ಎದುರು ನೋಡುತ್ತಿರು. ರಾಮಾಭಿಷೇಕವು ನಡೆದು ಹೋದ ಮೇಲೆ ನೀನು ವರಗಳನ್ನು ಕೇಳಿದರೂ ಪ್ರಯೋಜನವಿಲ್ಲವೋ ಎಂದಳು. ಹೀಗೆ ಕೈಕೇಯಿಯು ಮಂಥರೆಯಿಂದ ಪ್ರೋತ್ಸಾಹಿಸಲ್ಪಟ್ಟವಳಾಗಿ ಆಕೆಯೊಡನೆಯೇ ಕೋಪಗ್ರಹವನ್ನು ಪ್ರವೇಶಿಸಿ ತನ್ನ ಸೌಭಾಗ್ಯದ ಮದದಿಂದ ಕೊಬ್ಬಿದವಳಾಗಿ 1,00,000 ವರಹಗಳ ಬೆಲೆ ಬಾಳುವ ಮುಕ್ತಾಹಾರಗಳನ್ನು ತಾನು ತೊಟ್ಟಿದ್ದ ಇತರ ದಿವ್ಯಾಭರಣಗಳನ್ನು ಕಳೆದು ಹಾಕಿ ಆ ಗೂನಿಯ ಮಾತಿಗೆ ಮರುಳಾಗಿ ಆ ಗೃಹದಲ್ಲಿ ನೆಲದ ಮೇಲೆಯೇ ಮಲಗಿಕೊಂಡಿದ್ದಳು. ಇವಳ ಸ್ವಾಭಾವಿಕವಾದ ಸೌಂದರ್ಯವುಳ್ಳ ದೇಹವು ಆಭರಣಗಳೊಂದು ಇಲ್ಲದಿದ್ದರೂ ನೋಡತಕ್ಕವರಿಗೆ ಸುವರ್ಣ ಪ್ರತಿಮೆಯಂತೆಯೇ ಕಾಣುತ್ತಿತ್ತು. ಹೀಗೆ ಅವಳು ನೆಲದ ಮೇಲೆ ಮಲಗಿಕೊಂಡು ಮಂಥರೆಯನ್ನು ಕುರಿತು, ಎಲೆ ಮಂಥರೆ, ಒಂದು ವೇಳೆ ನಾನು ಈಗ ಕೇಳುವ ವರಗಳನ್ನು ನನ್ನ ಪತಿಯು ಕೊಡದೆ ಹೋದ ಪಕ್ಷದಲ್ಲಿ ನಾನು ಇಲ್ಲಿಯೇ ಪ್ರಾಣತ್ಯಾಗವನ್ನು ಮಾಡುವುದೇನೋ ನಿಜವು. ಹಾಗಾದರೆ ಆಗ ನೀನು ರಾಜನಿಗೆ, ಅಂದರೆ ದಶರಥ ರಾಜನಿಗೆ ಅಥವಾ ಕೇಕೆಯ ರಾಜನಿಗೆ ನಾನು ಸತ್ತ ಸುದ್ದಿಯನ್ನು ತಿಳಿಸಿಬಿಡಬೇಕು. ಹಾಗಿಲ್ಲದೆ ದಶರಥನು ನನ್ನ ದಾರಿಗೆ ಬಂದ ಪಕ್ಷದಲ್ಲಿ ರಾಮನಿಗೆ ವನವಾಸ ಪ್ರಾಪ್ತಿಯು, ಭರತನಿಗೆ ರಾಜ್ಯಾಭಿಷೇಕವೂ ಆಗುವುದರಲ್ಲಿ ಸಂದೇಹವಿಲ್ಲ. ಅದು ಹೊರತು ರಾಜನು ನನ್ನ ಮನಸ್ತೃಪ್ತಿಗಾಗಿ ಬೇರೆ ಬಂಗಾರಗಳನ್ನು, ರತ್ನಗಳನ್ನು, ಆಭರಣಗಳನ್ನು ತಂದು ಮುಂದಿಟ್ಟರೂ ನಾನು ಅದಕ್ಕೆ ಈಡಾಗತಕ್ಕವಳಲ್ಲ. ಅದರಿಂದ ನನ್ನ ಆಸೆಯು ತೀರುವುದಿಲ್ಲ.
ಅತ್ತಲಾಗಿ ರಾಮನಿಗೆ ಅಭಿಷೇಕವಾದರೆ ಇತ್ತಲಾಗಿ ನನ್ನ ಪ್ರಾಣಕ್ಕೆ ಅದೇ ಕೊನೆ ಎಂದು ತಿಳಿ ಎಂದಳು. ಆಮೇಲೆ ಮಂಥರೆಯು ರಾಜಮಹಿಷಿಯಾದ ಆ ಭರತನ ತಾಯಿಯನ್ನು ನೋಡಿ ಮತ್ತಷ್ಟು ಕೋಪವನ್ನು ಹುಟ್ಟಿಸುವ ಕ್ರೂರ ವಾಕ್ಯಗಳಿಂದ ಪುನಃ ಅವಳನ್ನು ಕುರಿತು ಅವಳ ಕಿವಿಗಿಂಪಾಗಿಯೂ ರಾಮನ ಶ್ರೇಯಸ್ಸಿಗೆ ವಿಘಾತವನ್ನು ಉಂಟು ಮಾಡುವುದಾಗಿಯೂ ಇರುವಂತೆ ಒಂದಾನೊಂದು ಮಾತನ್ನು ಹೇಳುವಳು. ಎಲೆ ಕೈಕೇಯಿ, ಒಂದು ವಿಷಯವನ್ನು ಮಾತ್ರ ನೀನು ಚೆನ್ನಾಗಿ ಮನಸ್ಸಿನಲ್ಲಿಡು. ರಾಮನಿಗೆ ಈಗ ಅಭಿಷೇಕವು ನಡೆದು ಹೋದುದೇ ಆದರೆ ಆಮೇಲೆ ನೀನು ನಿನ್ನ ಮಗನು ಜೀವಾವಧಿ ಸಂಕಟಕ್ಕೆ ಸಿಕ್ಕಿ ನರಳಬೇಕಾದುದೇನೋ ನಿಜವು. ಆದುದರಿಂದ ಮುಖ್ಯವಾಗಿ ಭರತನಿಗೆ ಅಭಿಷೇಕವು ನಡೆಯುವಂತೆ ಪ್ರಯತ್ನಿಸಬೇಕಾದುದು ಮೊದಲನೆಯ ಕೆಲಸವು ಎಂದಳು. ಹೀಗೆ ಆ ಗೂನಿಯು ಮೇಲೆ ಮೇಲೆ ಕೋಪ ಹುಟ್ಟಿಸುತ್ತಾ ಬಾಣಗಳಂತೆ ಅತಿ ಕ್ರೂರವಾದ ಮತ್ತು ಮರ್ಮ ಭೇದಕಗಳಾದ ಮಾತಿನಿಂದ ಕೈಕೇಯಿಯನ್ನು ರೇಗಿಸುತ್ತಿರಲು ಅವುಗಳನ್ನು ಕೇಳಿ ಸಹಿಸಲಾರದಷ್ಟು ಸಂಕಟದಿಂದಲೂ ಕೋಪದಿಂದಲೂ ಕೈಕೇಯಿಯು ಆಗಾಗ ತನ್ನ ಎದೆಯ ಮೇಲೆ ಕೈಯನ್ನಿಟ್ಟುಕೊಂಡು ಆಹಾ, ಕೈ ಹಿಡಿದ ಗಂಡನೇ ಹೀಗೆ ಮಾಡುವುದುಂಟೆ ಎಂದು ಆಶ್ಚರ್ಯಪಡುತ್ತಾ ಬಾರಿ ಬಾರಿಗೂ ಮಂಥರೆಯನ್ನು ಸ್ತೋತ್ರ ಮಾಡುತ್ತಾ ಆಗಾಗ ರಾಮನ ಹೆಸರನ್ನು ಹೇಳಿ ಕೋಪದಿಂದ ಹಲ್ಲು ಕಡಿಯುತ್ತಿದ್ದಳು. ಕೊನೆಗೆ ಮಂಥರೆಯನ್ನು ಕುರಿತು, ಎಲೆ ಮಂಥರೆ, ಮುಂದೆ ಈ ಎರಡರಲ್ಲಿ ಒಂದು ಕೆಲಸವು ನಡೆಯಬೇಕಾಗುವುದೇನೋ ನಿಜವು. ನಾನು ಇಲ್ಲಿಯೇ ಪ್ರಾಣತ್ಯಾಗವನ್ನು ಮಾಡಬೇಕಾದ ಸಂಭವವು ಬಂದರೆ ಅದನ್ನು ಕೇಳಿದೊಡನೆಯೇ ನೀನು ರಾಜನಿಗೆ ತಿಳಿಸಬೇಕಾದುದು ಒಂದು, ಅಥವಾ ರಾಮನು ಕಾಡಿಗೆ ಹೋಗಿ ನಿಷ್ಕಂಟಕವಾದ ರಾಜ್ಯವನ್ನು ಭರತನು ನೆಮ್ಮದಿಯಿಂದ ಆಳುತ್ತಿರುವುದು ಮತ್ತೊಂದು. ಇವೆರಡರಲ್ಲಿ ಯಾವುದೋ ಒಂದು ನಡೆಯುವುದು ಸಿದ್ಧವು. ನಾನಾದರೂ ನನ್ನ ಕೋರಿಕೆಯು ಕೈಗೂಡುವವರೆಗೂ ಹಾಸಿಗೆಯ ಮೇಲೆ ಮಲಗುವವಳಲ್ಲ, ಹೂಗಳನ್ನು ಮುಡಿಯುವವಳಲ್ಲ, ಗಂಧವನ್ನು ತೊಡೆಯುವವಳಲ್ಲ, ಅಭ್ಯಂಗನವನ್ನಾಗಲಿ ಅನ್ನಪಾನಗಳನ್ನಾಗಲಿ ಕೈಗೊಳ್ಳುವವಳಲ್ಲ. ಎಲ್ಲವನ್ನೂ ಬಿಟ್ಟು ಬಿಡುವೆನು. ಹೆಚ್ಚಾಗಿ ಹೇಳಿದುದರಿಂದೇನು? ಎಲೆ ಮಂಥರೆ, ದಶರಥನು ರಾಮನನ್ನು ಮಾತ್ರ ಕಾಡಿಗೆ ಕಳುಹಿಸದಿದ್ದರೆ ನನ್ನ ಪ್ರಾಣವನ್ನೇ ನಾನು ಇಟ್ಟುಕೊಂಡಿರುವವಳಲ್ಲ. ಇದು ನಿಜವಾದ ಮಾತು ಎಂದಳು. ಹೀಗೆ ಕೈಕೇಯಿಯು ಅತಿ ಕ್ರೂರವಾದ ಮಾತುಗಳನ್ನಾಡಿ ತಾನು ಧರಿಸಿದ್ದ ಒಡವೆಗಳೆಲ್ಲವನ್ನೂ ತೆಗೆದುಹಾಕಿ ಪುಣ್ಯವು ಕ್ಷಯಿಸಿ ಹೋದ ಮೇಲೆ ಆಕಾಶದಿಂದ ಕೆಳಗೆ ಬಿದ್ದಿರುವ ಕಿನ್ನರ ಸ್ತ್ರೀಯಂತೆ ಬರೀ ನೆಲದ ಮೇಲೆ ಬಿದ್ದು ಹೊರಳುತ್ತಿದ್ದಳು. ಮಹಾಂಧಕಾರದಂತೆ ಆಕೆಯ ಮುಖದಲ್ಲಿ ಕೋಪವು ಆವರಿಸಿಕೊಂಡಿರಲು ಪುಷ್ಪ ಮಾಲ್ಯಾಭರಣಾದಿಗಳೆಲ್ಲವನ್ನೂ ತೆಗೆದು ನೆಲದ ಮೇಲೆ ಮಲಗಿದ್ದ ಆ ಕೈಕೇಯಿಯು ನಕ್ಷತ್ರಗಳೆಲ್ಲವೂ ಅಸ್ತಂಗತವಾದ ಮೇಲೆ ಕತ್ತಲೆಯಿಂದ ಆವರಿಸಲ್ಪಟ್ಟ ಗಗನ ಲಕ್ಷ್ಮಿಯಂತೆ ತೋರುತ್ತಿದ್ದಳು. ಇಲ್ಲಿಗೆ 9ನೆಯ ಸರ್ಗವು ಮುಕ್ತಾಯವಾಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.